ನಿನ್ನೆ ಗೃಹ ಇಲಾಖೆಗೆ ಅತ್ಯಂತ ಮುಜುಗರದ ಘಟನೆಯೊಂದು ನಡೆಯಿತು. ಸ್ಪೆಷಲಿ ಗೃಹ ಸಚಿವರಿಗೆ, ಯಾಕಂದ್ರೆ ಅವರ ತವರು ಜಿಲ್ಲೆಯಲ್ಲೇ 3 ಜನ ಸಜಾ ಕೈದಿಗಳು ಎಸ್ಕೇಪ್ ಆಗಿದ್ರು. ಇಬ್ರು ಮರ್ಡರ್ ಕೇಸ್ನಲ್ಲಿ ಕನ್ವಿಕ್ಟ್ ಆದವರು, ಇನ್ನೊಬ್ಬ ಪೋಕ್ಸೋ ಕೇಸ್ನಲ್ಲಿ ಕನ್ವಿಕ್ಟ್ ಆದಂತಹ ವ್ಯಕ್ತಿ. ಕಲಬುರಗಿ ಕಾರಾಗೃಹದಿಂದ ಕೈದಿಗಳು ಪರಾರಿಯಾಗುವಂತಹ ದೃಶ್ಯ ಕೂಡ ಈಗ ಸೆರೆಯಾಗಿದೆ. ಜೈಲಿನ ಗೋಡೆಯನ್ನ ಹಾರಿ ಹೇಗೆ ಎಲ್ಲ ಸೆಟ್ ಮಾಡಿಕೊಂಡು ಪ್ರೀ ಪ್ಲಾನ್ ಮಾಡಿಕೊಂಡು ಎಸ್ಕೇಪ್ ಆಗಿದ್ರು ಕೈದಿಗಳು ಅನ್ನೋದ್ರ ಆ ವಿಜುವಲ್ ಸಮೇತ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀವಿ. 3 ಜನ ಸಜಾ ಕೈದಿಗಳು ಮಸ್ತಾನ್, ಸಂತೋಷ್ ಮತ್ತು ಸಾಗರ್. ಜೈಲಧಿಕಾರಿಗಳ ಕರ್ತವ್ಯ ಲೋಪಕ್ಕೆ ಸಿಸಿಟಿವಿನೇ ಸಾಕ್ಷ್ಯವನ್ನು ಕೊಡ್ತಾ ಇದೆ. ಇಷ್ಟೊಂದು ಪ್ರೀ ಪ್ಲಾನ್ ಮಾಡೋ ತನಕ ಆಬ್ವಿಯಸ್ಲಿ ಅಧಿಕಾರಿಗಳು ನಿದ್ದೆ ಅಂತೂ ಮಾಡಿರಲ್ಲ. ಹಾಗಾದ್ರೆ ಸಜಾ ಕೈದಿಗಳ ಜೊತೆಗೆ ಸೆಟ್ ಮಾಡ್ಕೊಂಡಿದ್ರ ಮುಂಚೆನೆ ಅನ್ನೋದು ನಮಗೆ ಮೂಡುವಂತಹ ಪ್ರಶ್ನೆ. ಯಾಕಂದ್ರೆ ಒಂದು ಎಲೆಕ್ಟ್ರಿಕಲ್ ಫೆನ್ಸ್ ಅನ್ನೋದು ಇದ್ದೇ ಇರುತ್ತೆ ಕಾಂಪೌಂಡ್ ಸುತ್ತ ಕೂಡ. ಅದರಲ್ಲಿ ನಿರಂತರವಾಗಿ ಸಣ್ಣ ಪ್ರಮಾಣದ ವಿದ್ಯುತ್ ಅಂತೂ ಇರುತ್ತೆ. ನಿಮ್ಗೆ 2 ವಿಜುವಲ್ ತೋರಿಸ್ತೀವಿ, ಎಕ್ಸ್ಪ್ಲೈನ್ ಮಾಡ್ತೀವಿ ಅದನ್ನ. ಗೋಡೆಯನ್ನ ಹೇಗೆ ಇಳಿತಾನೆ ಆರಾಮ್ಸೆ ಒಬ್ಬ ವ್ಯಕ್ತಿ ಅನ್ನೋದನ್ನ ನೋಡ್ತಾ ಇದ್ದೀರಾ. ಅವನೇ ಸಜಾ ಕೈದಿ. ಫಸ್ಟ್ ಅವನು ಇಳಿತಾನೆ, ಒಬ್ಬೊಬ್ಬರಾಗೆ 3 ಜನ ಕೂಡ ಇಳಿದು ಅಲ್ಲಿಂದ ಓಡ್ ಹೋಗ್ತಾರೆ, ಎಸ್ಕೇಪ್ ಆಗ್ತಾರೆ. ಜೈಲಿನ ಹೊರಭಾಗದಲ್ಲಿರುವಂತಹ ಸಿಸಿ ಕ್ಯಾಮ್ರಾದಲ್ಲಿ ಕೈದಿಗಳು ಒಬ್ಬೊಬ್ಬರಾಗೆ ಅವರ ಹತ್ರ ಇದ್ದಂತಹ ಬಟ್ಟೆಯನ್ನೇ ಹಗ್ಗದ ರೀತಿಯಲ್ಲಿ ರೆಡಿ ಮಾಡಿಕೊಂಡು ಸೆಟ್ ಮಾಡಿಕೊಂಡು ಇಳಿಯುವಂತಹ ದೃಶ್ಯ. ಫಸ್ಟ್ ಒಬ್ಬ ಇಳಿತಾನೆ, ನಂತರ ಇಬ್ರು, 3 ಜನ 3 ದಿಕ್ಕಿಗೆ ಹೋಗಬೇಕು ಅಂತ ಪ್ಲಾನ್ ಮಾಡ್ಕೊಳ್ತಾರೆ. ಇಬ್ರು ಅದರಲ್ಲಿ ಮರ್ಡರ್ ಕೇಸ್ನಲ್ಲಿ ಕನ್ವಿಕ್ಟ್ ಆದವರು, ಅಂದರೆ ಅಪರಾಧ ಸಾಬೀತಾಗಿತ್ತು. ಸೊ ಇದು ಎಷ್ಟೊತ್ತಿಗೆ ಹಾಗಾದ್ರೆ ಇವರು ಪ್ರೀ ಪ್ಲಾನ್ ಮಾಡ್ಕೊಂಡು ಸೆಟ್ ಮಾಡ್ಕೊಂಡ್ರು? ತುಂಬಾ ಪ್ರಶ್ನೆಗಳಿದಾವೆ, ಹೇಳ್ತಾ ಹೋಗ್ತೀವಿ ನಿಮ್ಗೆ ಅದೆಲ್ಲದ್ರ ಬಗ್ಗೆ ಮಾಹಿತಿ. ಮಧ್ಯರಾತ್ರಿ ಜೈಲಿನ ಬ್ಯಾರಕ್ನ ಕಿಟಕಿ ರಾಡ್ ಅನ್ನ ಕೈದಿಗಳು ಫಸ್ಟ್ ಬ್ರೇಕ್ ಮಾಡ್ತಾರೆ. ಕಿಟಕಿ ರಾಡ್ ಅನ್ನ ಬ್ರೇಕ್ ಮಾಡೋದಕ್ಕೆ ಕೈಯಿಂದ ಸಾಧ್ಯನಾ? ಅದೇನ್ ಬಾಲಯ್ಯ ಮೂವಿನ ಹಿಂಗ್ ಕೈಯಿಂದ ಹಳೆ ಫಿಲಮ್ನಲ್ಲೆಲ್ಲ ನೋಡಿದಿರಲ್ಲ, ಹಂಗೆಲ್ಲ ಆಗಲ್ಲ. ಕಿಟಕಿ ಬ್ಯಾರಕ್ನ ಬ್ರೇಕ್ ಮಾಡೋದಕ್ಕೆ ಅವ್ರ ಹತ್ರ ಇಕ್ವಿಪ್ಮೆಂಟ್ ಬಂದಿರುತ್ತೆ. ಯಾರು ಕೊಟ್ರು? ಹರಿತವಾದ ವಸ್ತುಗಳು ಹೇಗೆ ಸಿಕ್ತು? ಒಂದಿನಕ್ಕೆ ಕಿಟಕಿ ರಾಡ್ ಅನ್ನ ಮುರಿತಾ ಇದ್ರೆ ಸುತ್ತಮುತ್ತ ಇರುವಂತಹ ಆಫೀಸರ್ಸ್ ಗೊತ್ತಾಗಲ್ವಾ, ಸಿಬ್ಬಂದಿಗಳಿಗೆ ಗೊತ್ತಾಗಲ್ವಾ? ತುಂಬಾ ದಿನ ಪ್ಲಾನ್ ಮಾಡ್ಕೊಂಡಿದ್ರು. ಆಮೇಲೆ ಗೋಡೆ ಹತ್ತಕ್ಕೆ ಆ ಕಡೆಯಿಂದ ಗೋಡೆ ಹತ್ತಬೇಕಲ್ಲ, 20 ಫೀಟ್ 30 ಫೀಟ್ ಹೈಟ್ ಇರುತ್ತೆ. ಅದನ್ನ ಹತ್ತೋದಕ್ಕೆ ಏನು ಲಾಂಗ್ ಜಂಪು ಹೈ ಜಂಪ್ ಸ್ಟಾರ್ಸ್ ಇರ್ತಾರ, ಅಲ್ಲಿ ಯಾರಿಗೂ ಆಗಲ್ಲ ಅದು ಹಂಗೆ ಮಾಡೋಕ್ಕೆ. ಸೊ ಏಣಿ ಸಹಾಯ ಇರುತ್ತೆ. ಏಣಿ ಹೆಂಗೆ ಕೈದಿಗಳಿಗೆ ಸಿಕ್ತು? ಅದಕ್ಕೆ ನಾವು ಹೇಳಿದ್ದು ಫುಲ್ ಸೆಟ್ ಮಾಡಿಕೊಂಡು ಬೇಕಾದ ತಯಾರಿಗಳ ಮಾಡಿಕೊಂಡು ಆರಾಮ್ಸೆ ಇಳಿದ್ರು ಅಂತ ಹೇಳ್ಬಿಟ್ಟು. ಸೊ ಎತ್ತರದ ಕಾಂಪೌಂಡ್ ಗೋಡೆ, ಕಬ್ಬಿಣದ ಸರಳು, ಬ್ಯಾರಾಕ್ಗಳು, ಪೊಲೀಸ್ ಸರ್ವೇಲೆನ್ಸು, CCTV ಮಾನಿಟ್ರಿಂಗು, ಎಲ್ಲದರಲ್ಲೂ ಕೂಡ ಎಲೆಕ್ಟ್ರಿಕ್ ವೈರ್ಗಳನ್ನು ಕೂಡ ಕಟ್ ಮಾಡ್ಕೊಂಡಿದ್ರು. ಸೊ ಎಷ್ಟು ತಿಂಗಳಿಂದ ಪ್ಲಾನ್ ಮಾಡಿರ್ಬೋದು? ಒಳಗಡೆ ಇರುವಂತಹ ಸಿಬ್ಬಂದಿಗಳು ಚಿಲ್ಲರೆ ಕಾಸಿನ ಆಸೆಗೆ ಸಮಾಜಕ್ಕೆ ಕಂಟಕವಾಗಿರುವಂತಹ ಕೈದಿಗಳನ್ನು ಬಿಟ್ರಲ್ವಾ? ಹಾಗಾದರೆ ಕೈದಿ ನಂಬರ್ 1, 2, 3 ಮಾರ್ಕ್ ಮಾಡಿ ತೋರಿಸ್ತೀವಿ ನೋಡಿ. ಅವರೇನು ಇಲ್ಲೇನು ಓಡೋಗಲ್ಲ, ಅವರು 3 ಜನನೂ ಆರಾಮ್ಸೆ ಮಾತಾಡ್ಕೊಂಡು ನಡ್ಕೊಂಡು ಹೋಗ್ತಾರೆ. ಅಂದರೆ ಫಸ್ಟ್ ಅವರಿಗೆ ಗೊತ್ತಿತ್ತು, ಒಮ್ಮೆ ಆಚೆ ಬಂದ ತಕ್ಷಣವೇ ಬೈಕಾ ಕಾರ ಎಲ್ಲಿ ಅಂತ. ಸೊ ನಿಮಗೆ ಮೊದಲ ಹಂತವನ್ನು ತೋರಿಸ್ತೀವಿ. ನಾನು ಆಗಲೇ ಎಕ್ಸ್ಪ್ಲೈನ್ ಮಾಡ್ತಿದ್ದೆ ನಿಮಗೆ. ಬಟ್ಟೆಯ ಸಹಾಯದಿಂದ ಅವ್ರ ಹತ್ರ ಇದ್ದ ಬಟ್ಟೆಗಳನ್ನೇ ಹಗ್ಗದ ರೀತಿಯಲ್ಲಿ ಉದ್ದಕ್ಕೆ ರೆಡಿ ಮಾಡಿಕೊಂಡು ಹಾರ್ತಾರೆ, ಇಳಿತಾರೆ, ಆ ಕಾಂಪೌಂಡಿಂದ ಇಳಿತಾರೆ. ಇಳಿದವನು ಫಸ್ಟ್ ಇಲ್ಲಿಂದ ತಪ್ಪಿಸ್ಕೊಳ್ಬೇಕಲ್ಲ ಹತ್ರದಲ್ಲಿ. ಸೊ 3 ಜನನು ಇಲ್ಲಿ ಓಡ್ತಾರೆ. ಬಟ್ 2ನೇ ವಿಜುವಲ್ ನೀವು ನೋಡ್ತಾ ಇದ್ದೀರಲ್ಲ, ಅದರ ರಸ್ತೆ ಪಕ್ಕದಲ್ಲಿ ಅವರು ಹೋಗೋ ವಿಜುವಲ್, ಅದರಲ್ಲೇನು ಅವರೇನು ಆತುರವಾಗೇನು ಹೋಗಲ್ಲ, ಆರಾಮ್ಸೆ ಮಾತಾಡಿಕೊಂಡು ಹಿಂಗೆ ಹೋಗೋಣ ಹಂಗೆ ಹೋಗೋಣ ಅಂತ ಡಿಸೈಡ್ ಮಾಡಿಕೊಂಡು ಹೋದಂಗಿದೆ. 3 ಜನ 3 ದಿಕ್ಕಿನಲ್ಲಿ ಹೋಗೋ ಪ್ರಯತ್ನವನ್ನು ಮಾಡಿದ್ರು. ಆಮೇಲೆ ಇಂಟ್ರೆಸ್ಟಿಂಗ್ ವಿಚಾರ ಏನು ಗೊತ್ತಾ, 3 ಜನ ಕೂಡ ಬೀದರ್ ಭಾಗದವರೇ ಅನ್ನೋದು ಗೊತ್ತಾಗ್ತಾ ಇದೆ. ಇದು ಯಾಕೆ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಒಮ್ಮೆ ಜೈಲಿಂದ ತಪ್ಪಿಸ್ಕೊಂಡ್ಮೇಲೆ ಅವ್ರು ಎಲ್ಲಿಗೆ ಹೋಗಬೇಕು ಅನ್ನೋ ಪ್ಲಾನ್ ಕೂಡ ರೆಡಿ ಇತ್ತು. ಡೀಟೇಲ್ಸ್ ಕೊಡ್ತಾರೆ ಪ್ರವೀಣ್ ರೆಡ್ಡಿ ನೇರ ಸಂಪರ್ಕದಲ್ಲಿ. ಪ್ರವೀಣ್ ರೆಡ್ಡಿ, ಎಷ್ಟು ಹಂತಗಳಲ್ಲಿ ಭದ್ರತಾ ಲೋಪ ಆಗಿದೆ ಅಂತ ಸುಮ್ಮನೆ ಅಂದಾಜು ಹಾಕ್ತಾ ಇದ್ವಿ. ಒಂದು ಎಲೆಕ್ಟ್ರಿಕಲ್ ಬೇಲಿಗಳಿರುತ್ತೆ, ಅದು ವರ್ಕ್ ಆಗ್ತಿರ್ಲಿಲ್ಲ. CCTV ಮಾನಿಟ್ರಿಂಗ್ ಯಾರೂ ಮಾಡ್ತಿರ್ಲಿಲ್ಲ. ಪೆಟ್ರೋಲಿಂಗ್ ಆಫೀಸರ್ಸ್ ಯಾರೂ ಇರಲಿಲ್ಲ.
ಇದೆಲ್ಲ ಸುಮ್ಮನೆ ಕೋಇನ್ಸಿಡೆನ್ಸ್ ಅಂತ ಅಂತೂ ಹೇಳಕ್ಕಾಗಲ್ಲ. ಒಳಗ್ ಬೇಕಾಗಿದ್ದ ಸೆಟ್ಟಿಂಗ್ ಅಂತೂ ಆಗಿತ್ತು ಅನ್ನೋದಕ್ಕೆ ಇದಕ್ಕಿಂತ ಇನ್ನೇನು ಉದಾಹರಣೆ ಬೇಕು? ಈ ವಿಜುವಲ್ಸ್ ನೋಡಿದ್ರೆ ಇದಕ್ಕಿಂತ ಇನ್ನೇನು ಉದಾಹರಣೆ ಬೇಕು ಅಂತ ಅನ್ಸುತ್ತೆ. ಹೌದು ಮಮತಾ, ಕಲಬುರಗಿ ಕೇಂದ್ರ ಕಾರಾಗೃಹದಲ್ಲಿ ಸದ್ಯ ಕೈದಿಗಳು ಪರಾರಿಯಾಗಿರುವಂತಹ ಈ ಒಂದು ಪ್ರಕರಣ ನೋಡಿದ್ರೆ ಅಲ್ಲಿರುವಂತಹ ಅಧಿಕಾರಿಗಳು ಎಷ್ಟರ ಮಟ್ಟಿಗೆ ಕೆಲಸ ಮಾಡ್ತಾ ಇದ್ದಾರೆ ಅಂತ ನಮಗೆ ಗೊತ್ತಾಗುತ್ತೆ. ಬರೀ ಸಂಬಳ ತಿನ್ನಕ್ಕೆ ಮಾತ್ರ ಮತ್ತು ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಎಂಬ ಪ್ರಶ್ನೆ ಕೂಡ ಇಲ್ಲಿ ಕಾಡುತ್ತೆ. ಯಾಕಂದ್ರೆ ಪ್ರಮುಖವಾಗಿ ಈ 3 ಜನ ಏನು ಕೈದಿಗಳಿದ್ದಾರೆ ಇವರು ಮೂಲತಃ ಬೀದರ್ ಜಿಲ್ಲೆಯವರಾಗಿದ್ರು. ಅಲ್ಲಿ ಒಂದು ಕಿರಿಕ್ ಮಾಡ್ಕೊಂಡಂತ ಹಿನ್ನೆಲೆಯಲ್ಲಿ ಬೀದರ್ನಿಂದ ಕಲಬುರಗಿ ಕೇಂದ್ರ ಕಾರಾಗೃಹಕ್ಕೆ ಶಿಫ್ಟ್ ಮಾಡಿದ್ರು. ಇಂತಹ ಕೈದಿಗಳ ಮೇಲೆ ನಿಗಾ ಇಡುವಂತಹ ಕೆಲಸ ಇಲ್ಲಿನ ಕಾರಾಗೃಹ ಸಿಬ್ಬಂದಿಗಳು ಮಾಡಬೇಕಾಗಿತ್ತು. ಆದ್ರೆ ಕಳೆದ 15 ದಿನಗಳಿಂದಲೂ ಕೂಡ ಅಲ್ಲಿರುವಂತಹ ಬಹುತೇಕ ಸಿಬ್ಬಂದಿಗಳು ಅಂದ್ರೆ ಕಾರಾಗೃಹದ ಸಿಬ್ಬಂದಿಗಳು ಯಾರು ಕೂಡ ರೌಂಡ್ಸೇ ಮಾಡಿಲ್ಲ ಎಂಬ ಅಂಶ ಕೂಡ ಈಗ ನಮಗೆ ಗೊತ್ತಾಗ್ತಾ ಇದೆ. ಇದರ ಪರಿಣಾಮವಾಗಿ ಇದೇ ಟೈಮನ್ನ ಇನ್ಕ್ಯಾಶ್ ಮಾಡಿಕೊಂಡಂತಹ ಈ 3 ಜನ ಕೈದಿಗಳು ಸಾಗರ್, ಸಂತೋಷ್ ಮತ್ತೆ ಮಸ್ತಾನ್ 3 ಜನ ಏನಂದ್ರೆ ಅವರು ಇರುವಂತಹ ಒಂದು ಬ್ಯಾರಕ್ನ ಒಂದು ಹಿಂಬದಿಯ ಒಂದು ಕಿಟಕಿಯ ಒಂದು ರಾಡ್ ಇರುತ್ತೆ. ಆ ಒಂದು ರಾಡನ್ನ ಕಳೆದ 15 ದಿನಗಳಿಂದಲೂ ಕೂಡ ಪ್ರತಿನಿತ್ಯ ದಿನಕ್ಕೆ ಒಂದಿಷ್ಟು ಅಂತ ಕಟ್ ಮಾಡ್ಕೊಳ್ತಾ ಇರ್ತಾರೆ. ಅದಾದ ಬಳಿಕ ನಿನ್ನೆ ರಾತ್ರಿ 3 ಗಂಟೆ ಸುಮಾರಿಗೆ ಆ ಒಂದು ಬ್ಯಾರಕ್ನ ಒಂದು ಹಿಂಬದಿಯ ಒಂದು ಕಿಟಕಿಯ ಒಂದು ರಾಡ್ ಕಟ್ ಮಾಡಿದ ಬಳಿಕ ನೇರವಾಗಿ ಅವರು ಏಣಿಯನ್ನು ಇಟ್ಟಿರ್ತಾರೆ. ಏಣಿ ಯಾಕೆ ಇಟ್ಟಿರ್ತಾರೆ ಅಂದ್ರೆ ಅಲ್ಲಿ ಒಂದಿಷ್ಟು ಸಿವಿಲ್ ವರ್ಕ್ ನಡೀತಾ ಇತ್ತು. ಆ ಒಂದು ಸಿವಿಲ್ ವರ್ಕ್ ಆಗಿ ಏಣಿ ಇಡಲಾಗಿತ್ತು. ಆದ್ರೆ ನಿಯಮದ ಪ್ರಕಾರ ಯಾವುದೇ ಒಂದು ವರ್ಕ್ ಆದ್ರೂ ಕೂಡ ಅಲ್ಲಿ ಹಗ್ಗ ಆಗ್ಲಿ ಏಣಿ ಆಗ್ಲಿ ಆ ಒಂದು ಕಾಮಗಾರಿ ಮುಗಿದ ತಕ್ಷಣ ಕಾರಾಗೃಹದ ಹೊರಗಡೆ ತೆಗೆದುಕೊಂಡು ಹೋಗಬೇಕು ಎಂಬ ನಿಯಮ ಇದೆ. ಆದ್ರೆ ಅಲ್ಲಿರುವಂತಹ ಸಿಬ್ಬಂದಿಗಳ ಒಂದು ದಿವ್ಯ ನಿರ್ಲಕ್ಷ್ಯದಿಂದ ಏಣಿ ಅಲ್ಲೇ ಇಟ್ಟಿರ್ತಾರೆ. ಸೊ ಈ ಕೈದಿಗಳ ಪರಾರಿ ಆಗೋದಕ್ಕೆ ಆ ಏಣಿ ಇಟ್ಟಂತಾಗಿರುತ್ತೆ ಮಮತಾ. ಅದಾದ ಬಳಿಕ ಏಣಿ ಹತ್ಕೊಂಡು 3 ಜನ ಕೈದಿಗಳು ಪರಾರಿಯಾಗಿದ್ದಾರೆ. ಇನ್ನು ಈ ದೃಶ್ಯಗಳು ಈಗ ಪಬ್ಲಿಕ್ ಟಿವಿಗೆ ಕೂಡ ಲಭ್ಯವಾಗಿದ್ದು ಪ್ರಮುಖವಾಗಿ ಎಷ್ಟು ನಿರ್ಲಕ್ಷ್ಯವನ್ನು ಅಲ್ಲಿನ ಸಿಬ್ಬಂದಿಗಳು ಮಾಡ್ತಾ ಇದ್ದಾರೆ ಅಂತೆ. ನೀವು ಈಗಾಗಲೇ ತಾವು ಹೇಳಿದಂತೆ ಸಲೀಸಾಗಿ ಏಣಿ ಹತ್ಕೊಂಡು ಕಂಪೌಂಡ್ ಏರಿದ್ದಾರೆ. ಇನ್ನು ಆ ಏಣಿ ಹತ್ತಿ ಕಂಪೌಂಡ್ ಏರಿದಂತ ಸಂದರ್ಭದಲ್ಲಿ ಸೋಲಾರ್ ಫಿನಿಶಿಂಗ್ ಅನ್ನ ಹಾಕಲಾಗಿದೆ. ಯಾರಾದ್ರೂ ಕೈದಿಗಳು ಎಸ್ಕೇಪ್ ಆಗೋಕೆ ಮುಂದಾದ್ರೆ ಸಾಕು ಅಲ್ಲಿ ವಿದ್ಯುತ್ ಶಾಕ್ ಹೊಡೆಯುತ್ತೆ ಮತ್ತು ಸೈರನ್ ಕೂಡ ಮೊಳಗುತ್ತೆ. ಅದಾದ ಬಳಿಕ ಅಲ್ಲಿರುವಂತಹ ಎಲ್ಲಾ ಸಿಬ್ಬಂದಿಗಳು ಅಲರ್ಟ್ ಆಗಬೇಕಾಗಿತ್ತು. ಅದು ಯಾವ ಕೆಲಸ ಆಗಿಲ್ಲ ಮಮತಾ. ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಪ್ರವೀಣ್ ರೆಡ್ಡಿ. ಎಲೆಕ್ಟ್ರಿಕ್ ಬೇಲಿಗಳು ಕೆಲಸ ಮಾಡ್ತಿರ್ಲಿಲ್ಲ ಅಂದ್ರೆ ವೈರನ್ನು ಫಸ್ಟೇ ಕಟ್ ಮಾಡಿದ್ರು. ಅಕಸ್ಮಾತ್ ಕೆಲಸ ಮಾಡಿದ್ರೆ ಅಲಾರಂ ಮೊಳಗ್ತಾ ಇತ್ತು, ಆಗಿಲ್ಲ ಅದು.